ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಕಿಚ್ಚ ಸುದೀಪ್ ಅವರಿಂದ ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿರುವಂತಹ ವಿಚಾರ ಅಂದರೆ ಎಕ್ಸ್ಪೆಷಲಿ ಸುದೀಪ್ ಅವರ ಬಳಿಯಿಂದ ನೀವೇನೇನು ಕಲ್ತ್ರಿ ಅಂತ? ಮೇಡಮ್, ಒಂದು ಸಿಂಪ್ಲಿಸಿಟಿ, ಮಾತಾಡೋ ಶೈಲಿ, ತಾಳ್ಮೆ, ಮೂರನ್ನು ಕಲ್ತಿದ್ದೀನಿ. ಮೊದಲು ತಾಳ್ಮೆಯಾಗಿ ಕೇಳಿಸ್ಕೋಬೇಕು. ಯಾರಾದರೂ ಏನಾದ್ರು ಹೇಳ್ತಾರೆ ಅಂತ ತಾಳ್ಮೆಯಾಗಿ ಮೊದಲು ಕೇಳಿಸ್ಕೋಬೇಕು. ಅವ್ರು ಕೇಳಿದಕ್ಕೆ ಮಾತ್ರ ರಿಯಾಕ್ಟ್ ಮಾಡಬೇಕು. ಸಿಂಪ್ಲಿಸಿಟಿಯಾಗಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಸುದೀಪ್ ಸರಿಂದ ಕಲ್ತಿದ್ದೀನಿ. ಆಮೇಲೆ ಮನೆಯಿಂದ ಹೊರಗಡೆ ಬಂದ ಮೇಲೆ ಅನಿಸಿದೆಯಾ, ನಾನು ಇರಬೇಕಿತ್ತು, ಈಗ ಆಟ ಆಡ್ತಾ ಇರೋದೆಲ್ಲ ನೋಡಿ, ಆಮೇಲೆ ಮೊನ್ನೆ ಫ್ಯಾಮಿಲಿ ರೌಂಡ್ ಎಲ್ಲ ಇತ್ತು, ನೀವಿದ್ದಿದ್ರೆ ಬಹುಶಃ ನಿಮ್ಮ ವೈಫ್ ಮತ್ತು ನಿಮ್ಮ ಮಗು ಬರ್ತಿದ್ರು ಅನಿಸುತ್ತೆ, ನಿಮ್ಮ ಫ್ಯಾಮಿಲಿನೂ ಬರ್ತಿದ್ರು, ಅದೆಲ್ಲ ನೋಡಿದಾಗ ಮಿಸ್ ಮಾಡ್ಕೋತೀರಾ? ನಮ್ಮ ಬೇಜಾರು ಅನಿಸುತ್ತೆ, ಬೇಜಾರಾಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಮನೇಲಿದ್ದು ನಾನು ಏನು ಮಾಡಬೇಕಾಗಿತ್ತು, ಹೊರಗಡೆ ಬಂದು ನಾನು ಅದೇ ಕೆಲಸ ಮಾಡಬೇಕಾಗಿತ್ತು. ಹೌದು, ಇವಾಗ ಫ್ಯಾಮಿಲಿ ಜೊತೆಗೆ ಹೊರಗಡೆ ಇದ್ದೀನಿ. ಬಟ್ ಆ ಮನೆಗೆ ನನ್ನ ಒಂದು ಋಣ ಅಷ್ಟೇ ಇತ್ತು ಅಂತ ನಾನು ಭಾವಿಸಿ ಹೊರಗಡೆ ಬಂದಿದ್ದೀನಿ. ಒಂದು ಸಲ ಹೊರಗಡೆ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಈಗ ಆಟ ಆಡ್ತಾ ಇರೋರಲ್ಲಿ ಗೋಲ್ಡ್ ಸುರೇಶ್ ಅವರ ಫೇವ್ರೆಟ್ ಯಾರು ಅಂತ? ನನ್ನ ಅಳಿಯ ಅಂತ ಮಾತ್ರ ಹೇಳ್ಬೇಡಿ. ಈಗ ಹೊರಗಡೆ ಬಂದಾದಮೇಲೆ ಜನ ಅಭಿಪ್ರಾಯ, ಆಮೇಲೆ ನಿಮಗೂ ನೋಡಿದ್ದಾದಮೇಲೆ ಹೇಗೆ ಅನ್ನಿಸ್ತು? ಯಾರು ನಿಮಗೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ? ಮೇಡಮ್, ನನ್ನ ಅಳಿಯನೇ ಚೆನ್ನಾಗಿ ಆಡ್ತಾ ಇದ್ದಾನೆ. ನಾನು ಆ್ಯಕ್ಚುಲಿ ಒಂದು 2-3 ಎಪಿಸೋಡ್ ನೋಡಿದೆ. ನಾನು ನೆನ್ನೆ ಎಪಿಸೋಡ್ ನೋಡಿದೆ. ನನ್ನನ್ನು ಹೇಗೆ ಟಾರ್ಗೆಟ್ ಮಾಡ್ತಿದ್ರು, ಎಲ್ಲರೂ ಸೇರಿ ನಾನು ಅಳಿಯನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮನೇಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರೂ ಅಲ್ಲಿ ಗೆಲ್ಲಕ್ಕೆ ಹೋಗಿದ್ದಾರೆ, ಅವ್ರವ್ರ ಆಟ ಅವ್ರು ಆಡ್ತಿದ್ದಾರೆ. ಹೌದು ಹೌದು. ಬಟ್ ನಾನು ಒಳಗಡೆ ಇದ್ದು ಆಟನ ಆಡೋದಕ್ಕೂ ನಾನು ಹೊರಗಡೆ ಬಂದು ಆಟನ ನೋಡಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಯಾವತ್ತಿದ್ರೂ ಹನುಮಂತು ಅಳಿಯಾನೆ ಮೇಡಮ್. ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವ್ನ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾತಾಡೋಂಥ ವ್ಯಕ್ತಿ ಅಲ್ಲ ಅವನು. ಅವನು ಆಟ ಆಡಲಿ, ಅವನು ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಮೇಡಮ್. ಓಕೆ, ಹನುಮಂತ ಅವರೇ ವಿನ್ ಆಗಬೇಕು ಅಂತ ಆಸೆನಾ? ಹನುಮಂತ ಅವ್ರು ಬಿಟ್ಟು ಹನುಮಂತವ್ರನ್ನ ಬಿಟ್ಟರೆ ನನಗೆ ತ್ರಿವಿಕ್ರಮ್ ಅಂತ ಅನ್ಸುತ್ತೆ ಮೇಡಮ್. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರ? ಆಡ್ತಾ ಇದ್ದಾನೆ, ಎಲ್ಲೋ ಒಂದು ಕಡೆ ಎಡುತ್ತಾನೆ. ಯಾಕಂದರೆ ನಾನು ಅವ್ನು ಎಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ತಗೊಳ್ತಿದ್ದ. ಬರ್ತಾ ಬರ್ತಾ ಎಲ್ಲೋ ಅದು ಕಮ್ಮಿ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿದೆ, ಹನುಮಂತನ್ ಬಿಟ್ಟರೆ ತ್ರಿವಿಕ್ರಮ್ ಗೆಲ್ಲಬಹುದು ಅಂತ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.